ಕೆಲವರಿಗೆ ಮೀನಂದರೆ ತುಂಬ ಇಷ್ಟ, ಆದರೆ ಸಾರು ತಿನ್ನೋಕ್ಕೆ ಇಷ್ಟಪಡಲ್ಲ. ಅಂಥವರಿಗೋಸ್ಕರ ನಾನಿತ್ತು ಸ್ಪೆಷಲಾಗಿ ತುಂಬ ಸಿಂಪಲಾಗಿ ಮಾಡುವಂಥ ಬಂಗುಡೆ ಮಸಾಲ ಮಾಡಿದ್ದೇನೆ. ಅದನ್ನು ಈ ರೀತಿ ಮಸಾಲೆ ಜೊತೆ ತಿಂತಾ ಇದ್ದರೆ ಏನು ಚೆನ್ನಾಗಿರುತ್ತೆ ಗೊತ್ತಾ, ಮಜಾನೇ ಮಜಾ. ನೀವು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಮನೇಲಿ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಈಗ ಮಸಾಲೆ ರೆಡಿ ಮಾಡುವ. 25 ಮೆಣಸಿನಕಾಯಿ ತಗೊಂಡಿದ್ದೇನೆ, 20 ಬ್ಯಾಡಗಿ ಮೆಣಸಿನಕಾಯಿ, 5 ಗಿಡ್ಡ ಮೆಣಸಿನಕಾಯಿ, ಅರ್ಧ ಈರುಳ್ಳಿ, 5 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 1 ಸ್ಪೂನು ಇಲ್ಲಿ ಜೀರಿಗೆ ತಗೊಂಡಿದ್ದೇನೆ, 1 ಸ್ಪೂನ್ ಕಾಳುಮೆಣಸು, 2.5 ಸ್ಪೂನು ಕೊತ್ತಂಬರಿ ಬೀಜ, 1/4 ಸ್ಪೂನು ಮೆಂತೆ. ಇದನ್ನೀಗ ನಾವು ಮಿಕ್ಸಿ ಜಾರಿಗೆ ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ತುರಿದಿಟ್ಕೊಂಡಿರುವ ತೆಂಗಿನಕಾಯಿ ಮತ್ತು ಅರಿಶಿನ ಹಾಕ್ಕೊಂಡು ಸಾಫ್ಟಾಗಿ ಗ್ರೈಂಡ್ ಮಾಡುವ. ಫಿಶ್ ಮಸಾಲೆ ಎಲ್ಲ ಮಾಡಬೇಕಾದ್ರೆ ಈ ರೀತಿ ಅಗಾಲವಾದ ಪಾತ್ರೆ ತಗೊಳ್ಬೇಕು. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಕೊಬ್ಬರಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹಾಗೆ ಈಗ ನಾನು ಶುಂಠಿ ಹಾಕ್ಕೊಳ್ತಾ ಇದ್ದೇನೆ. ಒಂದು ದೊಡ್ಡ ಗಾತ್ರದ ಶುಂಠಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೆ 4 ಹಸಿಮೆಣಸಿನಕಾಯಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು, ಯಾಕಂದರೆ ಇದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಈಗ ಫ್ರೈ ಆಗಿದೆ. ನಾನೀಗ 2 ಎಸಳು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಕರಿಬೇವು ಸೊಪ್ಪು ಹಾಕಿದ ಮೇಲೆ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ಸರಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದರೆ ಮಸಾಲೆಯ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನಾನು ಯಾವ ಮಸಾಲೆಯನ್ನು ಕೂಡ ಫಸ್ಟಿಗೆ ನಾನು ಹುರ್ಕೊಳ್ಳಿಲ್ಲ, ಫ್ರೈ ಮಾಡಲಿಲ್ಲ. ಡೈರೆಕ್ಟಾಗಿ ಹಸಿ ಮಸಾಲೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು. ಆದುದರಿಂದ ಇದು ಸರಿಯಾಗಿ ಈ ಎಣ್ಣೆ ಜೊತೆ ಕರೆಕ್ಟಾಗಿ ಫ್ರೈ ಆಗಬೇಕು. ಈ ರೀತಿ ಫಿಶ್ ಮಸಾಲ ಮಾಡುವಾಗ ನಾವು ಮಸಾಲೆ ಫ್ರೈ ಮಾಡುವಾಗಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಆಗ ಮಸಾಲೆ ಕೂಡ ತುಂಬ ರುಚಿಯಾಗಿ ಬರ್ತದೆ. ಸರಿಯಾಗಿ ಇದು ಈಗ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಮತ್ತು ಮಸಾಲೆಯನ್ನು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೇವೆ ನೋಡಿ, ಆಗ ಅದು ಹೊಂದ್ಕೊಂಡು ಎಣ್ಣೆ ಜೊತೆ ಮತ್ತು ಬಾಕಿ ಎಲ್ಲ ಈರುಳ್ಳಿ ಜೊತೆ ಹೊಂದ್ಕೊಂಡು ಫ್ರೈ ಆಗುವಾಗ ಅದರ ಎಣ್ಣೆ ಬಿಡ್ತದೆ ನೋಡಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳುವ. ಫ್ರೈ ಆದ ನಂತರ ಯಾವಾಗಲೂ ನೀರು ಹಾಕ್ಕೊಳ್ಬೇಕು, ಅದಕ್ಕಿಂತ ಮುಂಚೆ ನೀರು ಹಾಕಬಾರ್ದು, ಇಲ್ಲದಿದ್ದರೆ ಮಸಾಲೆ ಹಸಿ ಹಸಿ ಇರ್ತದೆ. ಸ್ವಲ್ಪ ಇದನ್ನು ಸರಿಯಾಗಿ ನಾವೀಗ ಮಿಕ್ಸ್ ಮಾಡಿಕೊಳ್ಬೇಕು. ಮಸಾಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ ನೋಡಿ, ಈ ರೀತಿ ಆಗಬೇಕು. ಮತ್ತು ತುಂಬ ಪರಿಮಳ ಬರ್ತಾ ಉಂಟು. ಇನ್ನಿದು ಸ್ವಲ್ಪ ಹೊತ್ತು ಕುದಿಬೇಕು. ಮಸಾಲೆ ತುಂಬ ಚೆನ್ನಾಗಿ ಕುದೀತಾ ಉಂಟು. ಉಪ್ಪು ಏನಾದರೂ ಕಡಿಮೆ ಇದ್ದಲ್ಲಿ ಹಾಕ್ಕೊಳ್ಬೋದು. ಈಗ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಕಟ್ಸ್ ಹಾಕಿದರೆ ಮಸಾಲೆ ತುಂಬ ಚೆನ್ನಾಗಿ ಎಳ್ಕೊಳ್ತದೆ. ಈಗ ಮೀನಿನ ಮೇಲೆಲ್ಲ ನಾವು ಈ ರೀತಿ ಕರೆಕ್ಟಾಗಿ ಮಸಾಲ ಹಾಕಬೇಕು. ಆಗ ತುಂಬ ಚೆನ್ನಾಗಿ ಅದು ಬೆಂದು ಒಳ್ಳೆಯ ನಮಗೆ ರುಚಿಯಾದ ಫಿಶ್ ಮಸಾಲ ರೆಡಿ ಆಗ್ತದೆ. ತುಂಬ ಚೆನ್ನಾಗಿರ್ತದೆ. ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗ್ತದೆ. ಹಾಗೆ ಈ ರೆಸಿಪಿಯನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಮೀನಿಗೆ ಕರೆಕ್ಟಾಗಿ ಎಲ್ಲ ಮಸಾಲೆಯನ್ನು ಹಾಕಿದ್ದೇವೆ. ಈಗ ಇದಕ್ಕೆ ನಾವು ಕರಿಬೇವು ಸೊಪ್ಪನ್ನು ಈ ರೀತಿ ಹಾಕಿ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು. ಬನ್ನಿ, ನಮ್ಮ ಮಸಾಲ ರೆಡಿ ಆಗಿದೆ ನೋಡೋಣ. ಬಂಗುಡೆ ಮಸಾಲ ನೋಡಿ ಕುದಿ ಬರ್ತಾ ಉಂಟು. ಸ್ವಲ್ಪ ಇದನ್ನು ನಾವೀಗ ಇಟ್ಕೊಂಡು ಈ ಥರ ಮೂವ್ ಮಾಡ್ಕೊಳ್ಬೇಕು, ಯಾಕಂದರೆ ಸರಿಯಾಗಿ ಅದು ಎಳ್ಕೊಳ್ಬೇಕು ನೋಡಿ. ತುಂಬ ಚೆನ್ನಾಗಿರ್ತದೆ ಮುಚ್ಚಳ ಮುಚ್ಚುವ. ಬನ್ನಿ, ಈಗ ಮಸಾಲೆ ರೆಡಿ ಆಗಿದೆ ನೋಡೋಣ. ನೋಡಿ, ರುಚಿಕರವಾದ ಬಂಗುಡೆ ಮಸಾಲ. ಇದನ್ನು ಇನ್ನೊಂದು ಬದಿಗೆ ನಾವು ಈ ರೀತಿ ಕಾಯಿಸಬೇಕು, ಯಾಕಂದರೆ ಎರಡೂ ಬದಿ ಕೂಡ ಸರಿಯಾಗಿ ಬೇಯಬೇಕಲ್ವಾ. ಚೆನ್ನಾಗಿ ಇದನ್ನು ನಿಧಾನವಾಗಿ ಇದನ್ನು ಮಗುಚಿ ಹಾಕಬೇಕು. ಈ ಥರ ಮಸಾಲ ಮಾಡುವಾಗ ನಾವು ಸ್ವಲ್ಪ ನಿಧಾನವಾಗಿ ಮಾಡಬೇಕು. ಆಗ ನಮಗೆ ಒಂದು ಚಂದದ ರುಚಿಕರವಾದ ಬಂಗುಡೆ ಮಸಾಲ ರೆಡಿ ಆಗ್ತದೆ. ತಿನ್ನಲಿಕ್ಕೂ ನಮಗೆ ಖುಷಿ ಆಗಬೇಕು ನೋಡಿ. ಏನೇ ಅಡುಗೆ ಮಾಡಿದ್ರೂ ಕೂಡ ಅದು ಚೆಂದ ಆಗಬೇಕು. ಈಗ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಬನ್ನಿ, ಈಗ ನಮ್ಮ ಬಂಗುಡೆ ಮಸಾಲ ರೆಡಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಪರಿಮಳ ಅಂತೂ ಮನೆಯೆಲ್ಲ ಅಷ್ಟು ಅದ್ಭುತ ಅಂತಲೇ ಹೇಳ್ಬೋದು. ಇದು ಎಲ್ಲರೂ ಇಷ್ಟಪಡುವಂಥ ಒಂದು ಸಿಂಪಲಾಗಿ ಮಾಡುವಂಥ ಬಂಗುಡೆ ಮಸಾಲ. ಮತ್ತು ಯಾರೆಲ್ಲ ಫಿಶ್ ತಿನ್ನಲ್ಲ ನೋಡಿ, ಅವರು ಕೂಡ ಖಂಡಿತ ತಿಂದೇ ತಿಂತಾರೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಆದಷ್ಟು ನನಗೆ ಕಮೆಂಟ್ ಮಾಡಿ ಎಲ್ಲರೂ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಈ ಮಸಾಲೆ ಜೊತೆ ಬಂಗುಡೆ ಮೀನನ್ನು ತಿಂತಾ ಇದ್ದರೆ ಮಜಾನೇ ಬೇರೆ, ಹೇಳಲಿಕ್ಕಾಗಲ್ಲ. ಅದನ್ನು ನಾವು ತಿನ್ನಬೇಕು, ಅನುಭವಿಸಬೇಕು, ಆಗಲೇ ಗೊತ್ತಾಗೋದು ಇದರ ರುಚಿ. ಮತ್ತು ಈ ರೀತಿ ಬಂಗುಡೆ ಮಸಾಲೆ ಮಾಡಿದಾಗ ನಾವು ಮನೆಯಲ್ಲಿ ಪೂರಿ, ಚಪಾತಿ, ರೋಟಿ, ಪರಾಟಕ್ಕೆಲ್ಲ ತುಂಬಾ ಚೆನ್ನಾಗಿರ್ತದೆ, ಅದ್ಭುತವಾಗಿ ಇರ್ತದೆ. ಮತ್ತು ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ, ಸೂಪರಾಗಿ ಬೆಂದಿದೆ. ಈ ರೀತಿ ಬೇಯಬೇಕು ಮೀನು ಕೂಡ. ಇದನ್ನು ನಾವೀಗ ಈ ಮಸಾಲೆ ಜೊತೆ ಮಿಕ್ಸ್ ಮಾಡಿ ತಿಂತಾ ಇದ್ದರೆ
ಮಜಾನೇ ಬೇರೆ. ಎಲ್ಲರಿಗೂ ನನ್ನ ಪ್ರೀತಿ ಧನ್ಯವಾದಗಳು.